ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಕುನಾಫಾ ಶಾವಿಗೆನ ಬಳಸ್ಕೊಂಡು ಹೇಗೆ ನ್ಯೂಟೆಲ್ಲಾ ಕುನಾಫಾನ ಮಾಡೋದು ಮನೆಯಲ್ಲಿ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಕೊನೆವರೆಗೂ ಸ್ಕಿಪ್ ಮಾಡ್ದಂಗೆ ನೋಡಿ. ಇಲ್ಲಿ ನಾನು ಫಸ್ಟಿಗೆ ಒಂದು 2 ಸ್ಪೂನಷ್ಟು ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ, 1 ಬಟ್ಲಷ್ಟು ಶುಗರ್ ತೊಗೊಂಡಿದ್ದೀನಿ, ಬ್ರೌನ್ ಶುಗರ್, ಹಾಗೆ ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ, ಅರ್ಧ ಬಟ್ಲಷ್ಟು ಗೋಡಂಬಿ, ಹಾಗೆ ಹಾಲು, ಕೋಕೋ ಪೌಡರು, ಶಾವಿಗೆ, ಬಟರು. ಸೊ ಇಲ್ಲಿ ನಾನು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಹಾಗೆ ಇದು ಕುನಾಫಾ ಶಾವಿಗೆ ಅಂತ ತುಂಬ ತೆಳುವಾಗಿ ಸಿಗುತ್ತೆ. ಇದು ನಿಮಗೆ ಬಿಗ್ ಬಾಸ್ಕೆಟಲ್ಲೂ ಸಿಗುತ್ತೆ. ಆದಷ್ಟು ತೆಳುವಾಗಿರೋ ಶಾವಿಗೆನ ತೊಗೊಳ್ಳಿ, ಆವಾಗ ಮಾತ್ರ ಕುನಾಫಾ ತುಂಬ ಚೆನ್ನಾಗಿ ಬರುತ್ತೆ. ಈ ಶಾವಿಗೆನ ತೊಗೊಂಡು ತುಂಬ ಸಣ್ಣ ಸಣ್ಣ ಪೀಸಸ್ ಥರ ಕಟ್ ಮಾಡಬೇಕು. ಕೈಯಲ್ಲೇ ಈ ಥರ ಸ್ಮ್ಯಾಶ್ ಮಾಡಿ ತುಂಬ ಸಣ್ಣದಾಗೆ ಆಗೋ ಥರ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ನೋಡ್ತಾ ಇರ್ಬೋದು. ಸೊ ಈ ಥರ ಆಗಬೇಕು, ಅಲ್ಲೇವರೆಗೂ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು. ಹಾಗೆ ತೀರಾ ದಪ್ಪನ ಶಾವಿಗೆ ತೊಗೋಬೇಡಿ, ಇಲ್ಲ ಅಂದರೆ ಅನಿಲ್ ಶಾವಿಗೆ ಬರುತ್ತಲ್ಲ, ಸೊ ಅದನ್ನು ತೊಗೊಂಡ್ರೂ ಬರುತ್ತೆ. ಈಗ ಇದನ್ನು ನಾವು ಒಂದು ಪ್ಯಾನ್ಗೆ ಸ್ವಲ್ಪ ಬೆಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ, ಫ್ರೈ ಮಾಡ್ಕೋಬೇಕು. ಹೊರಗಡೆ ರೋಡ್ ಸೈಡ್ ಸಿಗುವಂಥ ಕುನಾಫಾನ ಮನೆಯಲ್ಲಿ ತುಂಬಾ ಈಸಿಯಾಗಿ ಕಮ್ಮಿ ಇಂಗ್ರೀಡಿಯೆಂಟ್ಸಿಂದನೇ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಈಗ ಇದು ರೆಡಿ ಆಗಿದೆ. ಸೊ ನಾನು ಸ್ಟವ್ನ ಆಫ್ ಮಾಡಿ ಸೈಡಲ್ಲಿ ಇಡ್ತಾ ಇದ್ದೀನಿ ತಣ್ಣಗಾಗಲಿ ಅಂತ. ಇಲ್ಲಿ ನಾನು ನ್ಯೂಟೆಲ್ಲಾ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಬಟ್ಲಷ್ಟು ಕಡಲೆ ಬೀಜ, ಹಾಗೆ ಒಂದು ಅರ್ಧ ಬಟ್ಲಷ್ಟು ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಕುನಾಫಾ ಮೇಲೆ ನ್ಯೂಟೆಲ್ಲಾ ಹಾಕಿ ಕೊಡ್ತಾರಲ್ವ, ಸೊ ಅದನ್ನು ನೀವು ಮನೆಯಲ್ಲೇ ಮಾಡ್ಕೋಬೋದು. ಈ ರೀತಿನ ನೀವು ಮಾಡಿಟ್ಕೊಂಡ್ರೆ ಒಂದು 2-3 ಸಲ ಬಳಸ್ಕೋಬೋದು. ಇಷ್ಟನ್ನು ಮಾಡಿಟ್ಕೊಂಡ್ರೆ ಒಂದು 2-3 ಸಲ ಆದರೂ ಬಳಸ್ಕೋಬೋದು. ಇಲ್ಲಿ ಕಡಲೆ ಬೀಜ, ಗೋಡಂಬಿ ಹುರಿದಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೋಕೋ ಪೌಡರು, ಹಾಗೆ 2ರಿಂದ 3 ಟೇಬಲ್ ಸ್ಪೂನಷ್ಟು ಬ್ರೌನ್ ಶುಗರ್ನ ತೊಗೊಂಡಿದ್ದೀನಿ. ಸೊ ಇದಿಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. 1 ಬಟ್ಲಷ್ಟು ಏನು ತೊಗೊಂಡಿದ್ದೀನಿ ಶುಗರು, ಅದಿಷ್ಟೂ ಕಂಪ್ಲೀಟ್ ಕುನಾಫಾಗೆ ನಾನು ಬಳಸ್ತಾ ಇರೋದು. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ಳಿ, ಒಂದು 2 ಸ್ಪೂನಷ್ಟು ಹಾಲು ಹಾಕ್ಕೊಳ್ಳಿ ಸಾಕು. ಸೊ ಈಗ ಮಿಕ್ಸಿ ಮಾಡಿಕೊಂಡ್ರೆ ನೀವು ಅದು ಹದ ಸೇಮ್ ನ್ಯೂಟೆಲ್ಲಾ ಯಾವ ರೀತಿ ಕನ್ಸಿಸ್ಟೆನ್ಸಿ ಬರುತ್ತಲ್ವ, ಸೊ ಅದೇ ರೀತಿ ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕೆ ಸ್ವಲ್ಪ ಬೆಣ್ಣೆ ಹಾಕ್ಕೋಬೇಕಷ್ಟೆ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಸೊ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ. ಸೊ ಈಗ ಇದನ್ನು ನೀವು ತೆಗೆದಿಟ್ಕೋಬೋದು. ಹಾಗೆ ಒಂದು ವಾರದ ಮೇಲೆ ಇದನ್ನು ಸ್ಟೋರ್ ಮಾಡಿಟ್ಕೋಬೋದು. ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ನೀವು ಸ್ಟೋರ್ ಮಾಡಿಟ್ಕೋಬೋದು ಫ್ರಿಜ್ಜಲ್ಲಿ. ಸೊ ಯಾವಾಗ ಕುನಾಫಾ ಮಾಡ್ತೀರಾ ಅಥವಾ ಬ್ರೆಡ್ ಮೇಲಾಗಲಿ ಸ್ಪ್ರೆಡ್ ಮಾಡ್ಕೊಳೋದಕ್ಕೆ ಯೂಸ್ ಮಾಡ್ಕೋಬೋದು. ಈಗ ನಾನು ಈ ಕುನಾಫಾನ ಒಂದು ಕೋನ್ ಥರ ಇರೋ ಪೇಪರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಲೋಟದಲ್ಲಿ ಇಟ್ಬಿಟ್ಟು ಈ ನ್ಯೂಟೆಲ್ಲಾನ ಅದಕ್ಕೆ ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ನಾವು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಷ್ಟೇ. ಈ ರೀತಿ ಕೋನ್ ಥರ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಕುನಾಫಾ ಮೇಲೆ ನ್ಯೂಟೆಲ್ಲಾ ಹಾಕೋದಕ್ಕೆ ಈಸಿ ಆಗುತ್ತೆ. ಈಗ ಒಂದು ಬಾಣಲಿಗೆ ಇಲ್ಲಿ ನಾನು 1 ಲೋಟದಷ್ಟು ಹಾಲನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ ನೀವೇನು ಕುನಾಫಾ ಮಾಡ್ತಿರಲ್ವ, ಸೊ ಅದರೊಳಗೆ ಸ್ಟಫಿಂಗ್ ಥರ ಹಾಕ್ತಿರಲ್ವ, ಅದಕ್ಕೆ ಎಷ್ಟು ಬೇಕಾಗುತ್ತೆ ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಹಾಲು ಬಿಸಿಗಿಟ್ಟಿದ್ದೀನಿ. ಹಾಲು ಬಿಸಿಗಿಟ್ಟಾಗ ಇಲ್ಲಿ ನಾನು ಒಂದು 2ರಿಂದ 3 ಸ್ಪೂನಷ್ಟು ಸಕ್ಕರೆ ಬಳಸ್ತಾ ಇದ್ದೀನಿ ಅಷ್ಟೇ. ಹಾಗೆ ಕಸ್ಟರ್ಡ್ ಪೌಡರು 2 ಸ್ಪೂನಷ್ಟು ಕಸ್ಟರ್ಡ್ ಪುಡಿಗೆ ಸ್ವಲ್ಪ ಹಾಲು ಹಾಕ್ಕೊಂಡು, ಸೊ ಎಲ್ಲೂ ಗಂಟಾಗ್ದಲೇ ಇರೋ ಥರ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕಾಗತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಚೀಸ್ ಸಹ ಬಳಸ್ಬೋದು. ಬೇಕು ಅಂದರೆ ಚೀಸ್ ಬಳಸ್ಕೋಬೋದು, ಇಲ್ಲ ಅಂದರೆ ಇದೇ ಇಷ್ಟನ್ನೇ ಮಾಡಿಕೊಂಡು ನೀವು ಮಾಡ್ಕೋಬೋದು. ಈಗ ಇದನ್ನು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಆದಷ್ಟು ತೆಳುವಾಗಿರುತ್ತಲ್ವ, ಚೆನ್ನಾಗಿ ಕುದ್ದು ಗಟ್ಟಿಗಾಗಬೇಕು. ಸೊ ಅಲ್ಲೇವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ನೀವು ನೋಡ್ತಾ ಇರ್ಬೋದು, ಈಗ ಇದು ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡಬೇಕು. ತಣ್ಣಗಾದ್ಮೇಲೆ ತೋರಿಸ್ತಾ ಇರೋದು ಈ ರೀತಿ ಹದ ಬರಬೇಕು. ಆಫ್ ಮಾಡಿ ಒಂದು 5ರಿಂದ 10 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಆವಾಗ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಕುನಾಫಾ ಹುರಿದಿಟ್ಕೊಂಡಿದ್ದಾಯಿತು, ಹಾಗೆ ನ್ಯೂಟೆಲ್ಲಾನು ಮಾಡ್ಕೊಂಡಿದ್ದಾಯಿತು, ಹಾಗೆ ಕುನಾಫಾ ಒಳಗಡೆ ಸ್ಟಫಿಂಗ್ ಕೂಡ ರೆಡಿ ಆಯಿತು. ಈಗ
ಮೇಲ್ಗಡೆ ಪಾಕ ಹಾಕ್ತೀವಲ್ವ ಶುಗರ್ ಸಿರಪ್ಪು, ಸೊ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ನೀವು 2 ಸ್ಪೂನಷ್ಟು ಸಕ್ಕರೆ ಹಾಕಿದ್ರೆ 1 ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡಿಟ್ಕೊಳ್ಳಿ. ಚೆನ್ನಾಗಿ ಕುದಿಸ್ಕೊಂಡು ಬಿಸಿ ಮಾಡಿ ತೆಗೆದಿಟ್ಕೋಬೇಕಾಗತ್ತೆ. ಹಾಗೆ ಇಲ್ಲಿ ನಾನು ಬೆಣ್ಣೆನ ಬಿಸಿ ಮಾಡ್ತಾ ಇದ್ದೀನಿ. ಆದಷ್ಟು ಬೆಣ್ಣೆ ಮೆಲ್ಟ್ ಮಾಡಿರೋದನ್ನ ಬಳಸಬೇಕು. ಇಲ್ಲಿ ನಾನು 150 ಗ್ರಾಮ್ ಅಷ್ಟು ಬೆಣ್ಣೆನ ನಾನು ತೊಗೊತಾ ಇದ್ದೀನಿ. ಸೊ ಬೆಣ್ಣೆನ ಆದಷ್ಟು ಮೆಲ್ಟ್ ಮಾಡಬೇಕಾಗತ್ತೆ. ಮೆಲ್ಟ್ ಮಾಡಿ ಬಳಸಿದ್ರೆ ತುಂಬ ಈಸಿ ಆಗುತ್ತೆ. ಈಗ ನಾನಿಲ್ಲಿ ಒಂದು ಸಿಲ್ವರ್ ಪ್ಲೇಟ್ ತೊಗೊತಾ ಇದ್ದೀನಿ. ಸೊ ಕುನಾಫಾ ಇದನ್ನು ಮಾಡೋದಕ್ಕೋಸ್ಕರನೇ ನಾನು ಈ ಪ್ಲೇಟ್ ತೊಗೊಂಡಿದ್ದೀನಿ. ಈಗ ಈ ಪ್ಲೇಟಿಗೆ ನೀವು ಬೆಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಬೆಣ್ಣೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಈ ಥರ, ಅಥವಾ ಯಾವುದಾದ್ರು ಸ್ವಲ್ಪ ದಪ್ಪನ ಪಾತ್ರೆ ತಗೊಳ್ಳಿ. ಆದಷ್ಟು ತೆಳುವಾಗಿರೋ ಪಾತ್ರೆ ತಗೋಬೇಡಿ, ದಪ್ಪನ ಪಾತ್ರೆ ತಗೊಂಡು ಈ ಹುರಿದಿಟ್ಕೊಂಡಿರೋ ಶಾವಿಗೆ ಇರುತ್ತಲ್ವ, ಸೊ ಆ ಶಾವಿಗೆನೆಲ್ಲ ಈ ಥರ ಸ್ಪ್ರೆಡ್ ಮಾಡ್ತಾ ಬರಬೇಕು. ತೀರಾ ತೆಳುವಾದ ಲೇಯರ್ ಮಾಡಬೇಡಿ, ಸ್ವಲ್ಪ ದಪ್ಪನ ಲೇಯರ್ ಮಾಡಿ. ಏನಕ್ಕೆ ಅಂದರೆ ಕುನಾಫಾ ಒಳಗಡೆ ಈ ಥರ ಕ್ರೀಮ್ ಹಾಕ್ತಿರಲ್ವ, ಸೊ ಇದು ಹೊರಗಡೆ ಬಿಟ್ಕೋಬಾರ್ದು. ಅದಕ್ಕೋಸ್ಕರ ನೀವು ಆದಷ್ಟು ಸ್ವಲ್ಪ ದಪ್ಪ ಲೇಯರಲ್ಲಿ ಮಾಡ್ಕೊಳ್ಳಿ. ಈಗ ಇದು ಕ್ರೀಮ್ ಏನಿದೆ ನೀವು ಮಾಡ್ಕೊಂಡಿರ್ತೀರಲ್ವ, ಇದನ್ನು ಚೆನ್ನಾಗಿ ಈವನ್ ಆಗಿ ಸ್ಪ್ರೆಡ್ ಮಾಡಬೇಕಾಗತ್ತೆ ಕುನಾಫಾ ಮೇಲೆ. ನಾನು ಅವಾಗಲೇ ಹೇಳ್ದಂಗೆ ಇದಕ್ಕೆ ಬೇಕು ಅಂದರೆ ನೀವು ಚೀಸನ್ನು ಸಹ ಹಾಕ್ಕೋಬೋದು. ಹಾಗೆ ಇದನ್ನು ನೀವು ಒಲೆ ಮೇಲೆ ಇಟ್ಕೊಂಡೇ ಬಿಸಿ ಮಾಡ್ಕೋಬೇಕು ಅಂತ ಇಲ್ಲ. ಓವನ್ ಇತ್ತು ಅಂದರೆ ಇದನ್ನು ಓವನಲ್ಲೂ ಸಹ ನೀವು ಬಿಸಿ ಮಾಡ್ಕೋಬೋದು. ಒಳಗಡೆ ಕ್ರೀಮ್ ಎಲ್ಲ ಹಾಕಿದಾದ್ಮೇಲೆ ಮೇಲ್ಗಡೆ ಮತ್ತೆ ಶಾವಿಗೆನ ಈ ಥರ ಹಾಕ್ಕೋಬೇಕಾಗತ್ತೆ, ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಎಲ್ಲೂ ಆ ಒಳಗಡೆ ಇರೋ ಕ್ರೀಮ್ ಹೊರಗಡೆ ಕಾಣಿಸ್ಬಾರ್ದು. ಸೊ ಆ ಥರ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಪ್ಯಾನ್ ಬಿಸಿಗಿಟ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವೇನು ಕುನಾಫಾ ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವ ಅದನ್ನು ಬಿಸಿಗಿಡಬೇಕಾಗತ್ತೆ. ಈಗ ಇದು ಬಿಸಿಗಿಟ್ಮೇಲೆ ಈ ರೀತಿ ಬೆಣ್ಣೆನ ಮೆಲ್ಟ್ ಮಾಡಿ ಇಟ್ಕೊಂಡಿರಬೇಕು. ನೀವು ಅವಾಗವಾಗ ಸುತ್ತಲೂ ಬೆಣ್ಣೆ ಹಾಕ್ತಾ ಬರಬೇಕಾಗತ್ತೆ. ಫಸ್ಟಿಗೆ ನೀವು ಪ್ಲೇಟಿಗೆ ಬೆಣ್ಣೆ ಸವರಿರೋದ್ರಿಂದ ಒಂದು 5ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಬಿಟ್ಬಿಡಿ. ಆಮೇಲೆ ಈ ರೀತಿ ಬೆಣ್ಣೆನ ಹಾಕ್ಕೊತಾ ಬರಬೇಕು ಸೈಡಲ್ಲಿ. ನಿಮಗೆ ಈ ರೀತಿ ಮಾಡೋದು ಕಷ್ಟ ಅನ್ಸಿದ್ರೆ ನೀವು ಓವನ್ನಲ್ಲಿ ಸಹ ಇಡ್ಕೋಬೋದು. ನಿಮ್ಮ ಹತ್ರ ಏನಾದರೂ 2 ಪ್ಲೇಟ್ ಇದ್ದರೆ, ಈ ರೀತಿ ದಪ್ಪಂದು 2 ಪ್ಲೇಟ್ ಇದ್ದರೆ ಕುನಾಫಾ ಮಾಡೋ ಥರ ಪ್ಲೇಟು, ಸೊ ಈಸಿಯಾಗಿ ಉಲ್ಟಾ ಮಾಡಿ ಎರಡೂ ಸೈಡು ಫ್ರೈ ಮಾಡ್ಕೋಬೋದು. ಇಲ್ಲ ಒಂದೇ ಪ್ಲೇಟ್ ಇದೆ ಅಂದರೆ, ಸೊ ಈ ರೀತಿ ಚೆನ್ನಾಗಿ ಫ್ರೈ ಆದಮೇಲೆ ಇನ್ನೊಂದು ಬಾಣಲಿಗಾಗಲಿ ಅಂದರೆ ಈ ಥರ ಪ್ಯಾನ್ಗೆ ಹಾಕ್ಕೋಬೋದು ನೀವು. ಈ ರೀತಿ ಉಲ್ಟಾ ಇಟ್ಕೊಂಡು ಹಾಕ್ಕೋಬೇಕಾಗತ್ತೆ. ಚೆನ್ನಾಗಿ ಫ್ರೈ ಆಗಿದ್ದರೆ ಅದು ಈಸಿಯಾಗಿ ಬಿಟ್ಕೊಳುತ್ತೆ ನಿಮಗೆ. ಇಲ್ಲಿ ನೋಡ್ತಾ ಇರ್ಬೋದು, ಸೊ ಚೆನ್ನಾಗಿ ಫ್ರೈ ಆಗಿದೆ. ಈಗ ಕುನಾಫಾ ರೆಡಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ತುಂಬ ಬಿಸಿ ಇರೋದ್ರಿಂದ ಹುಷಾರಾಗಿ ಇದನ್ನು ಹಾಕ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು ಕುನಾಫಾ ರೆಡಿ ಆಗಿದೆ. ಈಗ ಇದಕ್ಕೆ ಶುಗರ್ ಸಿರಪ್ ಆವಾಗಲೇ ಮಾಡಿ ಇಟ್ಕೊಳಲ್ಲ, ಸೊ ಶುಗರ್ ಸಿರಪ್ಪು ರೆಡಿ ಇದೆ. ಹಾಗೆ ನ್ಯೂಟೆಲ್ಲಾ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಈಸಿಯಾಗಿ ಹಾಕ್ಕೋಬೋದು. ನ್ಯೂಟೆಲ್ಲಾ ಹಾಕ್ಕೊಂಡ್ರೆ ಮಾತ್ರ ತುಂಬಾ ಟೇಸ್ಟ್ ಕೊಡುತ್ತೆ, ಅದು ರಿಚ್ನೆಸ್ ಕೊಡುತ್ತೆ ಸ್ವೀಟು. ಈ ರೀತಿ ಕೋನ್ ಬಳಸ್ಕೊಂಡು ನೀವು ನ್ಯೂಟೆಲ್ಲಾನ ಹಾಕ್ಕೋಬೋದು ಕುನಾಫಾ ಮೇಲೆ. ಈ ವಿಡಿಯೋದಲ್ಲಿ ನಾನು ಶಾವಿಗೆನ ಬಳಸ್ಕೊಂಡು, ಅಂದರೆ ಮನೆಯಲ್ಲಿ ತುಂಬ ತೆಳುವಾಗಿರೋ ಶಾವಿಗೆ ಇರುತ್ತಲ್ಲ ಪಾಯಸ ಮಾಡೋದಕ್ಕೆ, ಸೊ ಆ ಶಾವಿಗೆನ ಬಳಸ್ಕೊಂಡು ಹೇಗೆ ಕುನಾಫಾ ಮಾಡೋದು ಅಂತ ತೋರಿಸಿದ್ದೀನಿ. ಸೊ ನೆಕ್ಸ್ಟ್ ಟೈಮು ಫ್ರಮ್ ಸ್ಕ್ರ್ಯಾಚಿಂದ ತೋರಿಸ್ತೀನಿ ಯಾವ ರೀತಿ ಕುನಾಫಾ ಶಾವಿಗೆನ ಮಾಡೋದು ಅಂತ ಅಂದ್ಬಿಟ್ಟು. ಈ ರೀತಿ ಶುಗರ್ ಸಿರಪ್ನ ಹಾಕ್ಕೊಂಡು ಕುನಾಫಾ ತಿಂತಾ ಇದ್ರೆ ವಾವ್ ಸೂಪರ್ ಆಗಿರುತ್ತೆ. ಸೊ ಬಿಸಿ ಬಿಸಿದೇ ತಿನ್ನಬೇಕು. ಹೊರಗಡೆ ಸಿಗೋ ಥರ ಕುನಾಫಾನೇ ನಾವು ಮನೇಲಿ ತಿಂತಾ ಇದ್ದೀವಿ ಅನ್ನೋ ಟೇಸ್ಟ್ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.